ನಮಸ್ತೆ. ಇದು ಸುಮಾರು 3.5 ತಿಂಗಳು ಶುಂಠಿ. ಈ ಒಂದು 3.5 ತಿಂಗಳು ಶುಂಠಿಗೆ ಅವರು ಈಗಾಗಲೇ ಸರ್ಕಾರಿ ಗೊಬ್ಬರನ ಬಳಕೆ ಮಾಡಿದ್ದಾರೆ. ಕೇರನ್ ಆರ್ಗ್ಯಾನಿಕ್ ಸಂಸ್ಥೆಯಲ್ಲಿ ಬರೋಂಥ ರ್ಯಾಪಿಡಾನು ಓನಿಟೋನನ್ನು ಡ್ರಂಚಿಂಗ್ ಮಾಡಿದ್ದಾರೆ. ಇದು ಒಂದೇ ಡ್ರಂಚಿಂಗ್ ಆಗಿರೋದು. ಮೇಲ್ಗಡೆ ಒಂದು ಬಾಡ್ಗಳಿಗೆ ಹರ್ಬಾಸ್ ಸ್ಪ್ರೇ ಆಗಿದೆ. ನಿಮಗೆ ಡ್ರಂಚಿಂಗ್ ಒಳಗಡೆ ಏನಾಗಿದೆ, ಶುಂಠಿ ಮೊದಲಿದ ಶುಂಠಿಗೂ ಈಗಿನಕ್ಕೂ ಭಾಳ ವ್ಯತ್ಯಾಸ ಆಗಿದೆ. ಅಂದರೆ ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಜೊತೆಗೆ ಶುಂಠಿ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ, ಗ್ರೀನಿಶ್ ಆಗಿದೆ. ಯಾವುದೇ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಕಾಣ್ತಾ ಇಲ್ಲ. ಜೊತೆಗೆ ಇಲ್ಲಿ ಬಂದಿರೋವಂಥದ್ದು ಕೆಂಪುಕೊಳೆ. ಇನ್ನೊಂದು ಫ್ಲಾಟ್ ಇದೆ, ಆ ಮರದಿಂದ ಆ ಕಡೆಗಿದೆ ಅವ್ರದ್ದು, ಅದು ಬಾಡ್ಗೊಳೆ ಬಂದಿರೋದು. ಇಲ್ಲಿ ಕೆಂಪುಕೊಳೆ ಇರೋವಂಥದ್ದಿದೆ. ಈ ಕೆಂಪುಕೊಳೆ ಕೂಡ ಏನೇನು ಎಲ್ಲೆಲ್ಲಿ ಮೊದಲು ಕಾಣಿಸ್ಕೊಂಡಿತ್ತೋ ಅಲ್ಲಿಗೆ ಸ್ಟಾಪ್ ಆಗಿದೆ. ಮತ್ತೆಲ್ಲೂ ಸ್ಪ್ರೆಡ್ಡಿಂಗ್ ವಿಚಾರ ನಡೆದಿಲ್ಲ. ನೀವು ನೋಡ್ಬೋದು ಶುಂಠಿನ, ತುಂಬ ಚೆನ್ನಾಗಿದೆ. ಇದು ತೊಗರ್ಸಿಯಿಂದ ಒಂದು 7.5 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಆಗುತ್ತೆ. ಬಿಳಿಕಿ ಅಂಥೇಳಿ ಗ್ರಾಮ. ಸಂತೋಷನವರು ಶುಂಠಿ ಇದು. ಈಗ ಮತ್ತೆ ನೆಕ್ಸ್ಟು ಇನ್ನೊಂದು ರ್ಯಾಪಿಡನ್ನು ಮತ್ತು ಓನಿಟೋನ ಡ್ರಂಚಿಂಗ್ ಮಾಡ್ಕೊಳ್ಳೋ ಇದರಲ್ಲಿದ್ದಾರೆ. ಡ್ರಮ್ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೀವು ಕೆಂಪುಕೊಳೆ ವಿಚಾರದಲ್ಲಿ ಬಿಳಿ ರೂಟ್ಗಳು ಏನಿದ್ದಾವಲ್ಲ, ಅವು ನಿಮಗೆ ಶುಂಠಿ ಒಳಗಡೆ ಭೂಮಿ ಒಳಗಡೆ ಕರಗ್ತವೆ ಈ ಒಂದು ತೇವಾಂಶಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕೆ. ಬಟ್ ಆ ಸಮಯದಲ್ಲಿ ಏನಾಗುತ್ತೆ, ನಿಮಗೆ ಕೆಂಪುಕೊಳೆ ಬರಲಿಕ್ಕೆ ಶುರುವಾಗ್ತದೆ. ನೀವು ನೋಡ್ಬೋದು ಎಲ್ಲೆಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಟೈಮಲ್ಲಿ ಎಲ್ಲೆಲ್ಲಿ ಕಾಣಿಸ್ಕೊಂಡಿತ್ತೋ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ. ಮತ್ತೆಲ್ಲೂ ಸ್ಪ್ರೆಡ್ಡಿಂಗ್ ವಿಚಾರ ನಡೆದಿಲ್ಲ. ಹೀಗೆ ನೋಡ್ತಾ ಹೋದ್ರೆ ಕೆಳಗೆ ತುಂಬ ಚೆನ್ನಾಗಿದೆ ಶುಂಠಿ. ಇದನ್ನು ಕೆಲವು ರೈತರುಗಳೆಲ್ಲ ಬಂದು ಮಾಹಿತಿ ತಿಳ್ಕೊಂಡು ಇವ್ರ ಹತ್ರ ಸುಮಾರು ಜನ ಇಲ್ಲೆಲ್ಲ ಸುತ್ತಮುತ್ತಲು ಎಲ್ಲರೂ ಮಾಡಿದ್ದಾರೆ. ಎಲ್ಲರೂ ಏನು ಹೇಳ್ತಾರೆ ಅಂದರೆ ಕೇರನ್ ರಿಸಲ್ಟ್ ಚೆನ್ನಾಗಿದೆ ಅಂಥೇಳಿ. ಇದನ್ನು ಕೇರನ್ ಎಂಪ್ಲಾಯೀಸ್ ಆಗಿ ನಾನು ಹೇಳೋದಕ್ಕಿಂತನೂ ರೈತರುಗಳು ಈ ವಿಷಯಗಳನ್ನ ಅವರೇ ಹೇಳಿದ್ದಾರೆ ಇನ್ನೊಬ್ಬರಿಗೆ. ಹಂಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇರನ್ ಔಷಧಿ ಬಳಕೆ ಮಾಡ್ತಿದ್ದಾರೆ. ಅದರಿಂದ ನಿಮಗೆ ಅನುಕೂಲವೂ ಇದೆ. ಈಗ ಶುಂಠಿನ ಕೆಲವ್ರು ಏನು ಮಾಡ್ತಾರೆ, ಒಂದು ರೋಗ ಬಂತು ಅಂದ ತಕ್ಷಣವೇ ನನ್ನ ಶುಂಠಿ ಹೋಗೇ ಬಿಡ್ತು ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ. ಬಟ್ ಆದರೆ ಈ ರೈತರು, ನಾನಂತೂ ಗೊಬ್ಬರ ಕೊಡೋದು ಬಿಡೋಲ್ಲ, ಔಷಧಿ ಕೊಡೋದು ಬಿಡೋಲ್ಲ, ಬಾಡ್ಗೊಳೆ ಬರ್ತಿದ್ದಂಗೆ ಅದು ಎಷ್ಟಾರು ಬರಲಿ, ನಾನು ಶುಂಠಿ ಒಳಗಡೆ ನಾನು ಅದಕ್ಕೆ ಫುಡ್ ಕೊಡ್ತೀನಿ, ಆಹಾರ ಕೊಡ್ತೀನಿ ಅಂತ ಇದು ಮಾಡಿದ್ದಾರೆ. ಹಾಗೇನೋ ಕೊಟ್ಟಿರೋದಕ್ಕೆ ಶುಂಠಿ ಅವ್ರ ರೋಗ ಬಂದರೂ ಕೂಡ ಆ ರೋಗನ ದೂರ ಮಾಡೋವಂಥ ಶಕ್ತಿ ಕೂಡ ಆ ಶುಂಠಿಗೆ ಬರುತ್ತೆ ನೀವು ಕೊಡೋ ಆಹಾರದಲ್ಲಿ. ಅಂದರೆ ಅದನ್ನು ನೀವು ಲಿಮಿಟೇಷನ್ ಇದರಲ್ಲಿ ಬಳಕೆ ಮಾಡಬೇಕು. ಅತಿ ಹೆಚ್ಚಿನ ಸರ್ಕಾರಿ ಗೊಬ್ಬರಗಳನ್ನ ಬಳಕೆ ಮಾಡೋದು ಬೇಡ. ನೀವು 4 ತಿಂಗಳು ಶುಂಠಿ ಇತ್ತು ಅಂದರೆ ನೀವೊಂದು ಚೀಲ 10-26, 1 ಚೀಲ ಪೊಟ್ಯಾಶ್, ಇದ್ರ ಜೊತೆ ನಮ್ಮ ಔಷಧಿ ಇಷ್ಟನ್ನು ಬಳಕೆ ಮಾಡಿದ್ರೂ ಸಾಕಾಗುತ್ತೆ. ಈ ಭಾಗದಲ್ಲಿ ಶುಂಠಿ ನೋಡ್ಬೋದು ನೀವು. ಇದು ಶುಂಠಿ ತುಂಬ ವೀಕ್ ಇರೋವಂಥ ಶುಂಠಿ ಇವತ್ತು ಈ ಥರ ಇದೆ. ತುಂಬ ವೀಕ್ ಇತ್ತು, ಇದಕ್ಕಿಂತನೂ ವೀಕ್ ಇರೋವಂಥ ಶುಂಠಿ ಇವತ್ತು ಇದೇ ತುಂಬ ಚೆನ್ನಾಗಾಗಿದೆ. ಧನ್ಯವಾದಗಳು. ನೀವು ಈ ಕೇರನ್ ಓನಿಟೋನು ಮತ್ತು ರ್ಯಾಪಿಡಾನ್ ಬಳಕೆ ಮಾಡೋದ್ರಿಂದನೂ ಈ ಥರ ರಿಸಲ್ಟ್ ಇದೆ ಅನ್ನೋದು ನೀವು ಕಣ್ಣಾರೆ ನೋಡ್ಬೋದು. ವಿತ್ ಸಂತೋಷ್ ಅವ್ರು ಇಲ್ಲ ಇವತ್ತು, ಅವರು ಬೇರೆ ಕೆಲಸದಲ್ಲಿದ್ದಾರಂತೆ, ಎಲ್ಲೋ ಹಾನ್ವಟ್ಟಿ ಹೋಗಿದ್ದಾರೆ. ಅವ್ರು ಬಂದಿದ್ರೆ ಇನ್ನೂ ಚೆನ್ನಾಗಿತ್ತು. ಅವ್ರದ್ದು ಅಭಿಪ್ರಾಯಗಳನ್ನ ಕೇಳ್ಬೋದಿತ್ತು. ಬೇಕಿದ್ರೆ ಅವ್ರ ನಂಬರ್ಗಳನ್ನ ಸಹಿತ ನಾನು ಇದರಲ್ಲಿ ಶೇರ್ ಮಾಡ್ತಾನೆ. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಫ್ಲಾಟು ನೋಡ್ಬೋದು. ವಿತ್ ನಮ್ಮ ನಂಬರು ಇರುತ್ತೆ, ಫೋನ್ ಮಾಡ್ಬೋದು. ಥ್ಯಾಂಕ್ ಯು.